ಪೊಲೀಸಪ್ಪ, ನಿನ್ನೆ ಅಲ್ಲಿಂದ ಹೊರಡುವಾಗ ನಿನಗೂ ಅಳಿಯಂದ್ರಿಗೂ ಹೇಳಕ್ಕಾಗ್ಲಿಲ್ಲ. ಏನು ಬೇಜಾರು ಮಾಡ್ಕೋಬೇಡ ದೀಪ. ಇರ್ಲಿ ಬಿಡು ಪೊಲೀಸಪ್ಪ, ನಾನಾಗ್ಲಿ ಹಸ್ಬೆಂಡ್ ಆಗಲಿ ಅದನ್ನ ಏನು ಮನ್ಸಕ್ಕೆ ಹಾಕೊಳ್ಳಿಲ್ಲ. ಅವಾಗ ಇದ್ದಿದ್ದ ಪರಿಸ್ಥಿತಿ ಹಂಗಿತ್ತಲ್ವಾ. ಯಾವ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀಯ ದೀಪು? ಅಯ್ಯೋ, ಪೊಲೀಸಪ್ಪ ಅಣ್ಣನ ಬಗ್ಗೆ ಅಮ್ಮಂಗೆ ಸತ್ಯ ಹೇಳಿಲ್ಲ ಅನ್ಸುತ್ತೆ. ನಾನು ಹೇಳ್ದೆ ಇರೋದೇ ವಾಸಿ. ಏನಿಲ್ಲ ಅಮ್ಮ, ಪೊಲೀಸಪ್ಪ ಅಲ್ಲಿ ಯಾವುದೋ ಕೆಲ್ಸದ ಮೇಲೆ ಬಂದಿದ್ರಲ್ವಾ, ಅದಕ್ಕೆ ಹೇಳ್ದೆ ಹೊಟ್ಟೋಗಿದ್ರು. ಈ ವಾರ್ಷಿಕೋತ್ಸವ ಎಲ್ಲ ಚೆನ್ನಾಗಾಯ್ತಾ? ಆಯ್ತು. ದೀಪು, ಮುಂದಿನ ವರ್ಷ ವಾರ್ಷಿಕೋತ್ಸವಕ್ಕೆ ನಾನು ಅದಕ್ಕೆ ಇಬ್ಬರೇ ಬರ್ತೀವಿ ಕಣೆ. ದೀಪು, ಅದ್ಯಾವುದೇ ಅದು ಪೆನ್ನು ಅಷ್ಟು ಚೆನ್ನಾಗಿದೆ. ಯಾವ ಪೆನ್ನತ್ತೆ? ಏ, ಆ ಬಂಗಾರದ ಬಣ್ಣದಿದೆಯಲ್ಲ ದೊಡ್ಡದು, ಅದು. ಈ ಪೆನ್ನ ತುಂಬಾ ಬೆಲೆ ಬಾಳುತ್ತೆ ಅನ್ಸುತ್ತಲ್ವಾ? ನನ್ಗಂತೂ ತುಂಬಾ ಇಷ್ಟ ಆಯ್ತು ಕಡೆ. ಹೌದು ಅತ್ತೆ, ಬೆಲೆ ಬಾಳೋದೇ ಎಲ್ರಿಗೂ ಇಷ್ಟ ಆಗೋದು. ಅದು ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ. ಹಾ, ಕರೆಕ್ಟಾಗಿ ಹೇಳ್ದೆ ನೋಡು. ನಾನು ಹೇಳಿದ್ ಮರಿಬೇಡ ಮಗಳೇ. ಬದಲಾವಣೆ ಮಾಡಿಕೊಂಡು ಅಲ್ಲಿರೋರ ಜೊತೆ ಹೊಂದ್ಕೊಂಡು ಹೋಗು. ನನ್ನ ಮಕ್ಕಳು ಅಂತ ಹೇಳಕ್ ಬಂದ್ರೆ ನಿನ್ನ ಒಬ್ಬಳ ಜೀವನನೇ ಪರವಾಗಿಲ್ಲ. ಇಡ್ತೀನಿ ಮಗ. ಸರಿ ಪೊಲೀಸಪ್ಪ, ಅಣ್ಣನ್ ಕೇಳ್ದೆ ಅಂತ ಹೇಳು. ಅದ್ಯಾಕೆ ದೀಪು ಜೊತೆ ಅಷ್ಟು ಬೇಜಾರಲ್ಲಿ ಮಾತಾಡಿದ್ರಿ? ಅಲ್ಲೇನಾದ್ರೂ ಸಮಸ್ಯೆ ಆಗಿದೆಯಾ? ಅಲ್ಲ, ಮಗಳು ಅಳಿಯ ಎಲ್ಲ ಚೆನ್ನಾಗೇ ಇದ್ದಾರೆ. ಮತ್ತೆ ಯಾಕೆ ಅವಳಿಗೆ ಹೊಂದ್ಕೊಂಡು ಹೋಗು, ಗಿಂದ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾ ಇದ್ದೆ? ಹಾಗಾಗಿ ನಿನಗೂ ಬುದ್ಧಿ ಹೇಳಲ್ವೇನೆ? ನಾನ್ ದಡ್ಡಿ ಅಣ್ಣ, ನೀನ್ ನನ್ಗೆ ಯಾವಾಗ್ಲೂ ಬೈತಾ ಇರ್ತೀಯ, ಬುದ್ಧಿ ಹೇಳ್ತಾನೆ ಇರ್ತೀಯ. ಆದ್ರೆ ನಿನ್ ಮಗಳು ದೀಪು ತುಂಬಾ ಬುದ್ಧಿವಂತೆ ಅಲ್ವಾ? ಅವಳಿಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ಶ್ರೀಮಂತರ ಮನೆಯಲ್ಲಿ ಅವ್ರಿಗೆ ಹೊಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಡಿಸೈನ್ಗೆ ಎಷ್ಟು ಪೀಸ್ ಬೇಕಾಗುತ್ತೆ ಹೇಳಿ? ಇದೆ ಅಲ್ಲ ಅದಕ್ಕೆ? ಪರ್ ಪೀಸ್ ಎಷ್ಟು ಮೀಟರ್ ಬೇಕಾಗುತ್ತೆ ತಿಳಿಸಿ ಬೇಗ. ಓಕೆ. ಹಾಂ. ಅಲ್ಲ ಚಿರು, ಇಷ್ಟೊಂದು ವರ್ಕ್ ಪ್ರೆಷರ್ ಇಟ್ಕೊಂಡು ಯಾರನ್ನ ಸಪೋರ್ಟ್ ಮಾಡೋಕ್ಕಿಲ್ಲ ಅಂದರೆ ನಿನಗೆ ಕಷ್ಟ ಆಗ್ತದೆ ಅಲ್ಲ? ಮೂವತ್ತಿಗೆ ದಿಶಾ ಅವ್ರು ಇದ್ದಿದ್ರೆ ಇದನ್ನೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು. ಅವ್ರು ಯಾವಾಗ ಆಫೀಸಿಗೆ ವಾಪಸ್ ಬರ್ತಾರೋ ಗೊತ್ತಿಲ್ಲ. ನಮ್ಮಿಬ್ರಿಗೆ ಇರೋ ಕೆಲಸದ ಜೊತೆಗೆ ಇದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಪ್ರೆಷರ್ ಆಗುತ್ತೆ. ಒಂದ್ಸಲ ದಿಶಂಗ್ ಕಾಲ್ ಮಾಡು. ಇವ್ರು ಯಾಕೆ ದಿಶಂಗ್ ಫೋನ್ ಮಾಡ್ತಿದ್ದಾರೆ? ಎಸ್ ಮಿಸ್ಟರ್ ಚಿರಾ. ಹಾಯ್ ದಿಶಾ, ಹೇಗಿದ್ದೀರಾ? ಐ ಆಮ್ ಗುಡ್. ಅದು ಆಫೀಸಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ನೀವು ಇದ್ದಿದ್ರೆ ಎಲ್ಲ ಸ್ಮೂತಾಗಿ ಆಗ್ತಿತ್ತು. ನಿಮ್ಮ ಕೆಲಸ ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗಿದೆ. ಎಸ್ಪೆಷಲಿ ಅತ್ತಿಗೆಗಂತೂ ನೀವು ಫೇವ್ರೇಟ್ ಆಗಿಬಿಟ್ಟಿದ್ದೀರಾ. ದಿಶಾ, ಐ ಓಕೆ? ಎಸ್. ಅಲ್ಲ, ಏನೂ ರಿಯಾಕ್ಟೇ ಮಾಡಲಿಲ್ಲ, ಏನಾಯಿತು? ನಿಮ್ಮ ಮಾತು ಕೇಳಿಸ್ಕೊತಿದ್ದೀನಿ. ಇಫ್ ಪಾಸಿಬಲ್ ನಾಳೆಯಿಂದ ನೀವು ಆಫೀಸಿಗೆ ಬರ್ಬೋದಾ? ನಿಮ್ಗೇನಾದರೂ ಎಕ್ಸ್ಟ್ರಾ ಫೆಸಿಲಿಟೀಸ್ ಬೇಕಾದರೆ ಅರೇಂಜ್ ಮಾಡೋಣ. ಎಕ್ಸ್ಟ್ರಾ ಸ್ಟಾಫ್ ಬೇಕಾದರೆ ಅವ್ರನ್ನೂ ಹೈರ್ ಮಾಡೋಣ. ಒಟ್ಟಲ್ಲಿ ನೀವು ಇಲ್ಲಿ ಇರಬೇಕು. ಯುವರ್ ಪ್ರೆಸೆನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಹಿಯರ್. ಒಂದು ಮೇಜರ್ ಆ್ಯಡ್ ಶೂಟ್ಗೆ ಬೇರೆ ಪ್ರಿಪರೇಷನ್ಸ್ ನಡೀತಾ ಇದೆ. ಅದಕ್ಕೂ ನಿಮ್ಮ ಸಜೆಷನ್ಸ್ ಬೇಕು. ನಾಳೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಾನು ಬರೋವರೆಗೂ ಅಲ್ಲಿ ರೂಪ ಇದ್ದಾರಲ್ವಾ, ಅವ್ರ ಹತ್ರ ಕೆಲಸ ಮಾಡಿಸಿ. ರೂಪ ಅವರ? ಚಿರು, ಒಂದು ನಿಮಿಷ ಫೋನ್ ಕೊಡಿ. ದಿಶಾ, ರೂಪ ಇಲ್ಲಿಲ್ಲ. ಏನು ಹೇಳ್ತಿದ್ದೀರಾ? ರೂಪ ಇಲ್ಲಿರೋದ್ರಿಂದ ಎಲ್ಲರೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದ್ರು. ಅದಕ್ಕೆ ಅವಳನ್ನ ಬೇರೆ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅವಳು ಅಲ್ಲೇ ಕೆಲಸ ಮಾಡ್ತಾಳೆ. ದಿಶಾ ಅವರೇ, ನಾಳೆ ಆದರೂ ಬರೋದಕ್ಕೆ ಟ್ರೈ ಮಾಡಿ. ಬೇಕಾದರೆ ನಿಮಗೆ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ ಅರೇಂಜ್ ಮಾಡಿಸ್ತೀನಿ. ಹೊರಗಡೆ ಊಟ ಏನೂ ತಿನ್ನಬೇಡಿ. ನಮ್ಮನೆಯಿಂದನೇ ದೀಪ ಅವ್ರು ಮಾಡಿದ ಅಡುಗೆನೇ ನಿಮಗೂ ತೊಗೊಂಬರ್ತೀನಿ. ದೀಪ ಯಾವತ್ತಿದ್ರು ಅಡುಗೆ ಮಾಡೋಕ್ಕೆ ಸೀಮಿತ ಅಂತ ಹಸ್ಬೆಂಡ್ ಬಾಯಿಂದನೂ ಬಂದ್ಬಿಡ್ತಾ? ಮನೆ ಊಟ ತಿಂದರೆ ಹೆಲ್ತ್ ಹಾಳಾಗೋದಿಲ್ಲ ಅಂತ. ನಾನು ಹೆಲ್ತ್ ಹಾಳಾಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಹಾಗಲ್ಲ, ಹೆಲ್ತಿ ಫುಡ್ ನೀವು ತಿನ್ನಲಿ ಅಂತ ಹೇಳಿದೆ ಅಷ್ಟೇ. ಓಕೆ, ನಾಳೆ ಬರೋಕ್ಕಾಗುತ್ತೋ ಇಲ್ವೋ ಅಂತ ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಸರಿ.
ನಿಮಗೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಿಲ್ಲ. ಟೇಕ್ ಕೇರ್. ಇದೊಂದು ಮಾತ್ರ ಕರೆಕ್ಟಾಗಿ ಮಾಡ್ತಿರಲ್ಲ, ಎಲ್ಲೋದ್ರೂ ಜಾರದು. ನಾನೇನ್ ಬೇಕು ಅಂತ ಜಾರ್ಲಿಲ್ಲ. ಸುಮ್ಮನೆ ರೀ, ಸುಳ್ಳು ಹೇಳ್ಬೇಡಿ. ಬೇಕಂತಾನೆ ಮಾಡಿದ್ ನೀವು. ಇಲ್ಲ ಹಸ್ಬೆಂಡು, ನಿಜವಾಗ್ಲೂ ಜಾರ್ತು. ಎಣ್ಣೆ ಬಿದ್ದಿತ್ತಲ್ವಾ? ಎಣ್ಣೆ ಬಿದ್ದಿತ್ತ, ನೀವು ಬೇಕಂತ ಜಾರದ್ರ. ಒಟ್ನಲ್ಲಿ ನಾನು ಹಿಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಇದೆಲ್ಲ ಮಾಡೋದು ನೀವು. ಅಯ್ಯೋ, ಇದ್ಯಾಕೆ ಹಿಂಗ್ ಬೈತಿದ್ದೀರಾ? ಏನೇನೋ ಹುಟ್ಟಿಸ್ಕೊಂಡ್ ಬೈಬೇಡಿ ಹಸ್ಬೆಂಡು. ನನ್ ಜಾಗದಲ್ಲಿ ಆ ಮಿಟ್ಟಕ್ಲಾಡಿದ ದಿಸ ಇದ್ದಿದ್ರೆ ಖುಷಿ ಖುಷಿಯಾಗಿ ಹಿಡ್ಕೊತಿದ್ವಿ ತಾನೆ? ಹೌದು, ಹಿಡ್ಕೋತಿದ್ದೆ. ಏನ್ ಇವಾಗ? ಇದ್ರಲ್ಲೇ ನಿಮ್ ಮೂಸು ಒಳ್ಳೆ ಬುದ್ಧಿ ಗೊತ್ತಾಗ್ತಿದೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ನೋಡ್ತಾ ಇರಿ ಹಸ್ಬೆಂಡು, ಸದ್ಯದಲ್ಲಿ ಇದ್ರದ್ದೆಲ್ಲ ಕರ್ಮ ಅನುಭವಿಸ್ತೀರಾ. ಏನ್ ಶಾಪ ಆಗ್ತಿದ್ದೀರಾ? ಇಲ್ಲ, ಸತ್ಯ ಹೇಳ್ತಿದ್ದೀನಿ. ನೋಡಿ, ಕರೆಂಟ್ ಬಂತು. ನಾನು ಹೇಳಿದೆಲ್ಲ ಸತ್ಯನೇ. ರೀ, ಮೂಡ್ ನಂಬಿಕೆಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಏನಾನ ಮಾತಾಡ್ಬೇಡಿ. ಹ್ಞೂ, ನೀವು ಒಬ್ರೇ ಒಳ್ಳೆಯವರು ಈ ಪ್ರಪಂಚದಲ್ಲಿ. ನಾವೆಲ್ಲರೂ ಲೆಕ್ಕಕ್ಕೆ ಇಲ್ಲ. ಮಾತು ನಿಲ್ಸ್ರಿ, ತುಂಬಾ ಕೆಲಸ ಇದೆ ನಂಗೆ ಅಲ್ಲಿ. ಮಾಡಿ ಆಯ್ತು. ಚಾರ್ಜ್ ಇರ್ತಾನೆ, ಇರಿ ತಂದು ಕೊಡ್ತೀನಿ. ಏನ್ ತದು ಬೇಕಾಗಿಲ್ಲ. ಯಾಕೆ? ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತ್ರಿ. ನಿಮ್ಮನ್ನ ನೋಡಿದ್ನಲ್ಲ, ಕೆಲಸ ಮಾಡೋ ಮೂಡ್ ಹೊರಟೋಯ್ತು.